ಹಾಯ್ ಹಲೋ ನಮಸ್ತೆ ಎಲ್ಲ ಶಿಕ್ಷಕ ಮಿತ್ರರಿಗೂ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ GPSTR ಸಿಲೆಬಸ್ಗೆ ಸಂಬಂಧಿಸಿದಂತಹ ಗಣಿತ ಪತ್ರಿಕೆಯ ವೃತ್ತಗಳು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಈ ವೃತ್ತಗಳು ಪಾಠವನ್ನು ನೀವು ಕಂಪ್ಲೀಟಾಗಿ ಓದಿದ್ರೆ ನಿಮಗೆ 2ರಿಂದ 3 ಅಂಕಗಳನ್ನು ಈ GPT ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಗಳಿಸಬಹುದು. ತುಂಬಾ ಈಸಿಯಾಗಿರುತ್ತೆ. ಈ ಏನು ವೃತ್ತಗಳ ಪ್ರಮೇಯ ಇರುತ್ತೆ ಅವುಗಳನ್ನು ನೀವು ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಈ 2ರಿಂದ 3 ಅಂಕಗಳನ್ನು ತುಂಬಾ ಈಸಿಯಾಗಿ ಗಳಿಸ್ಕೋಬಹುದು. ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು ಮತ್ತು ಆ ಪ್ರಮೇಯಗಳು ಯಾವುದು ಅನ್ನುವಂತಹ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಸರ್ಕಲ್ ಥಿಯರಮ್ಸ್ ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಟೋಟಲ್ ಆಗಿ 8 ರೀತಿಯಾದಂತಹ ಒಂದು ವೃತ್ತದ ಪ್ರಮೇಯಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದರಲ್ಲಿ ಮೊಟ್ಟ ಮೊದಲ 6 ಏನಿದ್ದಾವೆ ಇವು 9th ಸಿಲೆಬಸ್ನಲ್ಲಿ ಈಗ ಆಲ್ರೆಡಿ ಇದ್ದಾವೆ. ಇನ್ನು ಕೊನೆಯದಾಗಿ ಏನು ಸ್ಪರ್ಶಕ ಟ್ಯಾಂಜೆಂಟ್ ಅಂತ ಕರಿತೀವಿ, ಈ ಟ್ಯಾಂಜೆಂಟ್ 10ನೇ ತರಗತಿಯಲ್ಲಿ ಇದೆ. ಅದರಲ್ಲಿ 2 ಪ್ರಮೇಯಗಳಿದ್ದಾವೆ ಪ್ರಮುಖವಾಗಿ. ಆ 2 ಪ್ರಮೇಯಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಈ ಒಂದು GPSTR ಪತ್ರಿಕೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಅದೇ ರೀತಿಯಾಗಿ ಈ 9th ಏನಿದ್ದಾವೆ ಈ 6 ಥಿಯರಮ್ಗಳು ಇವು ತುಂಬಾ ಪ್ರಮುಖವಾಗಿದ್ದಾವೆ. ತಡ ಮಾಡೋದು ಬೇಡ, ಮೊಟ್ಟ ಮೊದಲ ಒಂದು ಥಿಯರಮ್ ಕಡೆ ಹೋಗೋಣ. ಮೊಟ್ಟ ಮೊದಲ ಥಿಯರಮ್ ನೋಡ್ತಾ ಇರ್ಬೋದು ನಾವಿಲ್ಲಿ, ಸರ್ಕಲ್ ಥಿಯರಮ್ ನಂಬರ್ 1, ಅಲ್ಟರ್ನೇಟ್ ಸೆಗ್ಮೆಂಟ್ ಥಿಯರಮ್. ಅಲ್ಟರ್ನೇಟ್ ಸೆಗ್ಮೆಂಟ್ ಥಿಯರಮ್ ಸರ್ ಹಾಗಂದ್ರೆ ಏನು? ನಾವಿಲ್ಲಿ ಪರ್ಯಾಯ ವೃತ್ತಖಂಡದ ಒಂದು ಪ್ರಮೇಯ ಅಂತ ಕರಿತೀವಿ. ಇದೇನು ಹೇಳುತ್ತೆ? ಫಾರ್ ಎನಿ ಸರ್ಕಲ್ the angle formed between the tangent and the chord through the point of contact is equal to the angle formed by the same chord in the alternate segment. ಅರ್ಥ ಆಗಲ್ಲ, ಇಲ್ಲಿ ಕನ್ನಡದಲ್ಲೂ ಕೂಡ ಅದರ ಡೆಫಿನಿಷನನ್ನು ನೋಡ್ಬೋದು. ವೃತ್ತದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನ ಮೂಲಕ ಎಳೆದ ಜಾಗಳ ನಡುವಿನ ಕೋನವು ಆ ಜಾವು ವೃತ್ತದ ಪರ್ಯಾಯ ವಲಯದಲ್ಲಿ ಉಂಟು ಮಾಡುವ ಕೋನಕ್ಕೆ ಸಮನಾಗಿರುತ್ತದೆ. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಬಟ್ ತುಂಬಾ ಈಸಿಯಾಗಿ ಡೈಗ್ರಾಮ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಇದೇನು ಹೇಳ್ತಾರೆ ಅಂದರೆ, ಯಾವುದೋ ಒಂದು ಸರ್ಕಲ್ ಇತ್ತು ಅಂತ ಅಂದ್ಕೊಡ್ರಿ. ಆ ಸರ್ಕಲ್ ಮೇಲೆ ನಾವಿಲ್ಲಿ ಒಂದು ಸ್ಪರ್ಶಕವನ್ನು ಎಳೆದಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈ ಸ್ಪರ್ಶಕದ ಮೇಲೆ ಕರೆಕ್ಟಾಗಿ ನೋಡ್ರಿ ಒಂದು ಸ್ಪರ್ಶ ಬಿಂದು ಇರುತ್ತೆ. ಆ ಸ್ಪರ್ಶ ಬಿಂದು ಇಲ್ಲಿ C ಆಗಿದೆ. ಇದಕ್ಕೆ ನಾವು ಸ್ಪರ್ಶ ಬಿಂದು ಅಂತ ಕರಿತೀವಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ನಾವೇನಾದರೂ 2 ಜಾಗಗಳನ್ನು ವೃತ್ತದ ಒಳಗೆ ಎಳೆದ್ರೆ, ಈ ರೀತಿಯಾಗಿ 2 ಕಾರ್ಡ್ಸ್ಗಳನ್ನು ನಾವು ಎಳೆದ್ರೆ ನೀಟಾಗಿ ನೋಡ್ರಿ, ಇಲ್ಲಿ ನಮಗೆ ಮತ್ತೆರಡು ಬಿಂದುಗಳು ಸಿಗ್ತವೆ, ಎಂಡ್ ಪಾಯಿಂಟ್ಸ್. ಈ 2 ಎಂಡ್ ಪಾಯಿಂಟ್ಸ್ಗಳನ್ನು ಸೇರಿಸ್ಬೇಕು. ಆವಾಗ ನಮಗೆ ಉಂಟಾಗುತ್ತಲ್ಲ ಆ ಒಂದು ಭಾಗಕ್ಕೆ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಸೆಗ್ಮೆಂಟ್ ಆರ್ ಕನ್ನಡದಲ್ಲಿ ನಾವು ವೃತ್ತಖಂಡ ಅಂತ ಕರಿತೀವಿ. ಈ ಸೆಗ್ಮೆಂಟ್, ಓಕೆನಾ? ಈ ಸೆಗ್ಮೆಂಟ್. ಓಕೆ ಸರ್, ಹಾಗಿದ್ರೆ ಏನು ಸರ್? ನೀಟಾಗಿ ನೋಡ್ರಿ, ಇಲ್ಲಿರುವಂಥ ಕೋನ ಏನಿದೆ X ಏನಿದೆ, ಈ ಸ್ಪರ್ಶಕ, ಒಂದು ನಿಮಿಷ, ಈ ಸ್ಪರ್ಶಕ ಮತ್ತು ಇದ್ರ ಮೂಲಕ ಉಂಟಾಗಿರುವಂಥ ಕೋನ, ಮತ್ತು ನೋಡ್ಬೋದು ಇಲ್ಲಿ ಇದು ಪರ್ಯಾಯ ವಲಯ ವೃತ್ತಖಂಡ. ಇಲ್ಲಿರುವಂಥ ಅಪೋಸಿಟ್ ಕೋನಕ್ಕೆ ಇದೇನಾಗಿರುತ್ತೆ? ಸಮನಾಗಿರುತ್ತೆ. ಕ್ಲಿಯರಾ? ಅದೇ ರೀತಿಯಾಗಿ ನಾವು ರಿವರ್ಸ್ ಆರ್ಡ್ರಲ್ಲಿ ನಾವು ಇಲ್ಲಿ ತಗೊಳ್ಬೋದು. ರಿವರ್ಸ್ ಆರ್ಡರ್. ಸರ್, ಇದೊಂದು ಸ್ಪರ್ಶಕ, ಕರೆಕ್ಟಾ? ಇದೊಂದು ಇಲ್ಲಿರುವಂಥ ಕೋನ ಇದರ ವಿರುದ್ಧ ಕೋನಕ್ಕೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಕ್ಲಿಯರಾ? ವೃತ್ತಖಂಡ ಉಂಟು ಮಾಡಿರುವಂಥ ಅಪೋಸಿಟ್ ಕೋನಕ್ಕೆ ಈಕ್ವಲ್ ಆಗಿರುತ್ತೆ. ಇದು ಮೊಟ್ಟ ಮೊದಲ ಪ್ರಮೇಯ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಬೇಕಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬಹುದು. ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಮೊಟ್ಟ ಮೊದಲ ಸಿಲೆಬಸ್ ಕ್ಲಾಸ್ ಇದಾಗಿರುತ್ತೆ, ಓಕೆನಾ? ನೆಕ್ಸ್ಟ್ 2ನೇ ಒಂದು ಸರ್ಕಲ್ ಥಿಯರಮ್ಗೆ ಹೋಗೋಣ. ಸೆಂಟ್ರಲ್ ಆ್ಯಂಗಲ್ ಥಿಯರಮ್ ಅಂತ ಕರಿತೀವಿ. ಸೆಂಟ್ರಲ್ ಆ್ಯಂಗಲ್ ಥಿಯರಮ್ ಏನು ಹೇಳುತ್ತೆ? ಫಾಸ್ಟ್, ದ ಸೆಂಟ್ರಲ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ 2 points ಆನ್ ಎ ಸರ್ಕಲ್ ಈಸ್ ಆಲ್ವೇಸ್ ಟ್ವೈಸ್ ದ ಇನ್ಸ್ಕ್ರೈಬ್ಡ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೋಸ್ ಪಾಯಿಂಟ್ಸ್. ಮೀನ್ಸ್, ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ
ಏರ್ಪಟ್ಟ ಕೋನದ 2ರಷ್ಟಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ ಫಾರ್ GPSTR ಎಕ್ಸಾಮ್. ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್. ಇದರ ಬೇಸ್ ಮೇಲೆ ಈಗ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಒಂದು ಥಿಯರಮ್ ಆಧಾರಿತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡೂ ಥಿಯರಮ್ಗಳಿದ್ರೂ ಕೂಡ ಈ ಒಂದು ಸೆಂಟ್ರಲ್ ಆ್ಯಂಗಲ್ ಥಿಯರಮ್ ಮೇಲೆ ಕೇಳಿದ್ದಾರೆ. ಸೊ ಏನು ಹೇಳ್ತಾರೆ ನೀಟಾಗಿ ನೋಡ್ರಿ, ಯಾವುದೇ ಒಂದು ಕಂಸದಿಂದಾಗಿ ಏರ್ಪಟ್ಟಿರುವಂತಹ ಕೋನ, ಈ ಒಂದು ಕೋನ ಅದೇ ಕಂಸದ ಮತ್ತೊಂದು ಇರತ್ತಿಲ್ಲ, ಕರೆಕ್ಟ್ ಅಲ್ವಾ? ರೈಟ್. ಅವ್ರು ಹಿಂಗಾದ್ರೂ ಅರ್ಥ ಮಾಡ್ಕೊಡ್ರಿ. ಸೊ ಇಲ್ಲೊಂದು ಕಂಸ ಇರುತ್ತೆ, ಇದೊಂದು ಕಂಸ, ಇದೇ ಕಂಸದ ಇದೊಂದು ಕೋನ, ಇನ್ನೊಂದು ಕೋನ. ಕ್ಲಿಯರಾ? ಸೊ ಈ ರೀತಿ ಫಾರ್ಮೇಷನ್ ಆಗುತ್ತೆ ನೋಡ್ರಿ. ಈ ರೀತಿ ಫಾರ್ಮೇಷನ್ ಆಗುತ್ತೆ. ಇದು ಒಂದು ಕಂಸ, ಕರೆಕ್ಟಾ? ಆರ್ಕ್ ಅಂತ ಏನು ಕರಿತೀವಿ. ಈ ಕಂಸದಿಂದ ಉಂಟಾದಂತಹ ಕೋನ, ಮೊಟ್ಟ ಮೊದಲ ಕೋನ ಈ ಕೋನದ 2ರಷ್ಟಿರುತ್ತೆ. ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್, ಸೆಂಟ್ರಲ್ ಆ್ಯಂಗಲ್ ಥಿಯರಮ್. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಸರ್ಕಲ್ ಥಿಯರಮ್ ನಂಬರ್ 3, angles in the same segment theorem. ಓಕೆ, ಫಸ್ಟಾಗಿ ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಒಂದು ವೃತ್ತದ ಒಂದೇ ಖಂಡದಲ್ಲಿರುವಂತಹ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಇದೊಂದು ವೃತ್ತಖಂಡ, ಕರೆಕ್ಟ್ ಅಲ್ವಾ? ಇದರ ಬಿಂದುಗಳಿಂದ ನಾನೇನಾದರೂ 2 ಜಾಗಗಳನ್ನು ಎಳೆದ್ರೆ, ಮತ್ತೆ ಇದೇ 2 ಬಿಂದುಗಳಿಂದ ಮತ್ತೆರಡು ಜಾಗಗಳನ್ನು ಎಳೆದ್ರೆ ಇಲ್ಲಿರುವಂತಹ 2 ಕೋನಗಳೇನಾಗಿರ್ತವೆ? ಸಮನಾಗಿರ್ತವೆ. ದಿಸ್ ಇಸ್ ಅ ಥಿಯರಮ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥಿಯರಮ್. ಕ್ಲಿಯರಾ? ಸೊ ಹಾಗಿದ್ರೆ ಇದೊಂದು ವೃತ್ತಖಂಡ, ಇಲ್ಲಿರುವಂಥ 2 ಬಿಂದುಗಳನ್ನು ನಾವು 2 ಜಾಗಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ, ಈ ರೀತಿಯಾಗಿ ಪರಿವರ್ತನೆ ಮಾಡಿದ್ರೆ ಇಲ್ಲಿರುವಂಥ ಕೋನಗಳೇನಾಗಿರ್ತವೆ? ಸಮನಾಗಿರ್ತವೆ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ಹಾಗಿದ್ರೆ ಇಲ್ಲೇ 2 ಬಿಂದುಗಳಿದ್ದಾವೆ, ಇವುಗಳನ್ನು ನಾನು ಸೇರಿಸ್ತೀನಿ ನೋಡ್ರಿ, 2 ಜಾಗಗಳನ್ನು ಹೇಳ್ತೀನಿ. ಹಾಗಿದ್ರೆ ಇವೆರಡು ಕೋನಗಳು ಸಮನಾಗಿರ್ತಾವ? ಎಸ್, ಡೆಫಿನೆಟ್ಲಿ ಇವೆರಡು ಕೋನಗಳು ಕೂಡ ಸಮನಾಗಿರ್ತವೆ. ಯಾಕಂದರೆ ಇದು ಒಂದೇ ವೃತ್ತಖಂಡ, ಆ ವೃತ್ತಖಂಡದಲ್ಲಿ ನಾವು ಎಷ್ಟೇ ಕೋನಗಳನ್ನು ಎಳೆದ್ರೂ ಕೂಡ ಅದೇನಾಗಿರುತ್ತೆ? ಸಮನಾಗಿರುತ್ತೆ. ಎರಡು ಸಮ. ಓಕೆ, ನೆಕ್ಸ್ಟ್ ಥಿಯರಮ್ ನಂಬರ್ 4, ಆಂಗಲ್ ಇನ್ ಅ ಸೆಮಿಸರ್ಕಲ್ ಥಿಯರಮ್. ಅರ್ಧ ವೃತ್ತದಲ್ಲಿರುವ ಕೋನ ಯಾವಾಗಲೂ ಸಮಕೋನ ಆಗಿರುತ್ತದೆ. ಸಮಕೋನ, ಲಂಬಕೋನ. ಓಕೆ, ಏನಿದು ಅರ್ಧ ವೃತ್ತದಲ್ಲಿರುವ ಕೋನ? ಅರ್ಧ ವೃತ್ತದಲ್ಲಿರುವ ಕೋನ ಅಂದರೆ ಡಯಾಮೀಟರ್, ವ್ಯಾಸ. ಡಯಾಮೀಟರ್ ಅಂತ ಏನು ಕರಿತೀವಿ, ಈ ವ್ಯಾಸದಿಂದ ನಾವೇನಾದರೂ 2 ಬಿಂದುಗಳಿರುತ್ತೆ, ಅಂತ್ಯ ಬಿಂದುಗಳು, ವರ್ಟೈಸಸ್ ಅಂತ ಏನು ಕರಿತೀವಿ. ಓಕೆನಾ? ಬಟ್ ನಾಟ್ ವರ್ಟೈಸಸ್, ದೀಸ್ ಆರ್ ದಿ ಎಂಡ್ ಪಾಯಿಂಟ್ಸ್. ಓಕೆ, ಎರಡನ್ನೂ ಜಾಯಿಂಟ್ ಮಾಡಿದ್ರೆ, ಓಕೆ, ಕಾರ್ಡನ್ನು ಎಳೆದು ಒಂದೇ ಒಂದು ಬಿಂದುವಿನಲ್ಲಿ ಸೇರಿಸಿದ್ರೆ ಅದು 90 ಡಿಗ್ರಿಯನ್ನು ಉಂಟು ಮಾಡಿರುತ್ತೆ, ಲಂಬಕೋನ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟೇನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರ್ಕಲ್ಗೆ ಒಂದು ಡಯಾಮೀಟರ್ ಇರುತ್ತೆ, ಆ ಡಯಾಮೀಟರ್ನ 2 ಎಂಡ್ ಪಾಯಿಂಟ್ಸನ್ನು ನಾವು ಈ ರೀತಿಯಾಗಿ ಸೇರಿಸಿದ್ರೆ ಇಲ್ಲಿರುವಂತಹ ಆ್ಯಂಗಲ್ ಇಟ್ ಶುಡ್ ಬಿ 90 ಡಿಗ್ರಿ. ಕ್ಲಿಯರ್? ಓಕೆ, ಇನ್ನು ಮುಂದಿನ ಥಿಯರಮನ್ನು ನೋಡೋಣ. 5th ಥಿಯರಮ್. ಓಕೆ, ಕಾರ್ಡ್ ಆಫ್ ಎ ಸರ್ಕಲ್ ಥಿಯರಮ್. ಸೊ ಏನು ಹೇಳುತ್ತಂದರೆ, ವೃತ್ತದ ಕೇಂದ್ರದಿಂದ ಜಾಗೆ ಎಳೆದಿರುವ ಲಂಬರೇಖೆ ಆ ಜಾವನ್ನು ಭಾಗವಾಗಿ ವಿಭಜಿಸುತ್ತದೆ. ಸರ್ ಏನಂದರೆ, ನೀಟಾಗಿ ನೋಡ್ರಿ, ಇಲ್ಲೊಂದು ನಮಗೆ ಜಾ ಎಳೆದಿರ್ತೀವಿ. ಓಕೆ, ಜಾ ಇದೆ. ಈ ಜಾದ ಈ ಒಂದು ವೃತ್ತ ಕೇಂದ್ರದಿಂದ ಒಂದು ಲಂಬರೇಖೆಯನ್ನು ಎಳೆದ್ರೆ, ಎಕ್ಸಾಕ್ಟ್ ಲಂಬರೇಖೆಯನ್ನು ಎಳೆದ್ರೆ ಇದು 2 ಸಮಭಾಗಗಳಾಗಿ ಈ ಜಾವನ್ನು ವಿಭಾಗ ಮಾಡುತ್ತೆ ಸಪ್ರೇಟಾಗಿ. ಸೊ 1:1 ರೇಷಿಯೋಲಿ ಇದು ಸಮನಾಗಿ ಭಾಗಗಳನ್ನ ಮಾಡುತ್ತೆ. ಇದು 5th ಥಿಯರಮ್. ಓಕೆ, ನೆಕ್ಸ್ಟ್ 6ನೇ ಥಿಯರಮ್ಗೆ ಹೋಗೋಣ.
ಆ್ಯಂಗಲ್ಸ್ ಸಬ್ಟೆಂಡೆಡ್ ಬೈ ಎ ಈಕ್ವಲ್ ಕಾರ್ಡ್ಸ್ ಥೆರಮ್. ಓಕೆ, ವೃತ್ತದಲ್ಲಿ ಸಮನಾದ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ಓಕೆ ನೋಡ್ರಿ, ವೃತ್ತದಲ್ಲಿ ಸಮನಾದ ಜಾಗಗಳು ಮೀನ್ಸ್ ಇಲ್ಲಿ ಒಂದು ಜಾ ಇದೆ ಅಂತ ಅನ್ಕೊಳ್ರಿ, ಇಲ್ಲಿ ಒಂದು ಜಾ ಇದೆ ಅಂತ ಅನ್ಕೊಳ್ರಿ. ಇವುಗಳ ಉದ್ದ ಸಮ ಇದ್ದರೆ ಇವುಗಳ ಅಂತ್ಯಬಿಂದುಗಳನ್ನು ನಾವು ವೃತ್ತ ಕೇಂದ್ರಕ್ಕೆ ಸೇರಿಸಿದ್ರೆ ಅಲ್ಲಿರುವಂತಹ ಎರಡೂ ಕೋನಗಳು ಸಮನಾಗಿರುತ್ತೆ. ಇದು 6ನೆಯ ಒಂದು ಪ್ರಮೇಯ. ಓಕೆ, ನೆಕ್ಸ್ಟ್ 7ನೇ ಪ್ರಮೇಯ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥೆರಮ್ ಈಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಥೆರಮ್. ಆಲ್ಮೋಸ್ಟ್ ನಮ್ಮ ಪ್ರಶ್ನೆಗಳು ಈ ಒಂದು ಥೆರಮ್ ಮೇಲೇ ಬರ್ತಾ ಇದ್ದಾವೆ. ಓಕೆ, ಸೊ ಅಬ್ಸರ್ವ್ ಮಾಡೋಣ, ವೆರಿ ಇಂಪಾರ್ಟೆಂಟ್. ನೋಡ್ರಿ, ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸಿಂಪಲ್ ಥೆರಮ್, ಸಿಂಪಲ್. ಸೊ ಈಗ 4 ಕೋನಗಳು ಇರ್ತವೆ ಅಂತ ನಮಗೆ ಈಗ ಒಂದು ಕ್ವಾಡ್ರಿಲ್ಯಾಟರಲ್ ಗೊತ್ತು. ಅವುಗಳಲ್ಲಿರುವಂಥ ಅಭಿಮುಖ ಕೋನಗಳು ಅಪೋಸಿಟ್ ಆ್ಯಂಗಲ್ಸ್ ಇವುಗಳ ಒಂದು ಎಡಿಷನ್ ಸಮ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಇಷ್ಟೇ, ಸಿಂಪಲ್. ಕ್ಲಿಯರಾ? ಅದಕ್ಕೆ ಅವ್ರು ಕೊಟ್ಟಿದ್ದಾರೆ A+C. ಚಿತ್ರದಲ್ಲಿ ನೋಡ್ಬೋದು A+C ಈಕ್ವಲ್ ಟು 180 ಡಿಗ್ರಿ. ದಿಸ್ ಒನ್ 180 ಡಿಗ್ರಿ ಆ್ಯಂಡ್ B+D ಈಕ್ವಲ್ ಟು 180 ಡಿಗ್ರಿ. ಅಂಡರ್ಸ್ಟ್ಯಾಂಡ್? ಓಕೆ, ದೆನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಥೆರಮ್ಸ್ಗಳು. ನೆಕ್ಸ್ಟ್ 8ನೇ ಥೆರಮ್ಗೆ ಬರೋಣ. ಟ್ಯಾಂಜೆಂಟ್ ಆಫ್ ಎ ಸರ್ಕಲ್ ಥೆರಮ್. ಇದು 10ನೇ ತರಗತಿಯಲ್ಲಿ ಇದೆ. ಓಕೆ, ಮೊಟ್ಟ ಮೊದಲ ಪ್ರಮೇಯ ಕೂಡ ಆಗಿರುತ್ತೆ. ವೃತ್ತದ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತೆ. ಸೊ ವೃತ್ತದ ಕೇಂದ್ರದಿಂದ ಸ್ಪರ್ಶಕ ಅಂದರೆ ಏನು? ಸೊ ವೃತ್ತದ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂಥ ರೇಖೆಗೆ ನಾವು ಸ್ಪರ್ಶಕ ಅಂತ ಕರಿತೀವಿ. ಈ ಸ್ಪರ್ಶಕದ ಮೇಲೆ ಇರುವಂಥ ಈ ಬಿಂದುವನ್ನು ನಾವು ವೃತ್ತ ಕೇಂದ್ರಕ್ಕೆ ಸೇರಿಸಿದರೆ ಅಲ್ಲಿ ಉಂಟಾಗುತ್ತಲ್ಲ ಕೋನ, ಅದು ಯಾವಾಗಲೂ 90 ಡಿಗ್ರಿ ಆಗಿರುತ್ತೆ. ಸೊ ವೃತ್ತ ಇದೊಂದು ಸ್ಪರ್ಶಕ ಅಂತ ಅಂದ್ಕೊಳ್ರಿ. ಈ ಸ್ಪರ್ಶಕದ ಸ್ಪರ್ಶ ಬಿಂದುವಿನಿಂದ ಒಂದು ನಾನು ರೇಖೆಯನ್ನು ಮೀನ್ಸ್ ತ್ರಿಜ್ಯವನ್ನು ಎಳೆದ್ರೆ ಇವುಗಳ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ. ಫೈನ್, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್. ಸರ್ಕಲ್ ಥೆರಮ್ 9. ಸೊ ಇದು ಕೂಡ 10ನೇ ತರಗತಿಯಲ್ಲಿದೆ. ಓಕೆ, ಫಸ್ಟ್ ಏನು ಹೇಳ್ತಾ ಇದ್ದಾರೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತೆ. ಸಿಂಪಲ್. ಒಂದು ವೃತ್ತ ಇದೆ ಅಂತ ಅನ್ಕೊಳ್ರಿ, ಒಂದು ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಏನು ಕರಿತೀವಿ. ಈ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ನಾವು ಗರಿಷ್ಠವಾಗಿ ಎಳಿಬೋದು. ಕರೆಕ್ಟ್ ಅಲ್ವಾ? ಎರಡೂ ಸ್ಪರ್ಶಕಗಳನ್ನು ಅಳತೆ ಮಾಡಿದ್ರೆ ಅವುಗಳ ಅಳತೆ ಸಮನಾಗಿರುತ್ತೆ. ಇದು ಈ ಒಂದು ಪ್ರಮೇಯದ ಹೇಳಿಕೆ ಆಗಿರುತ್ತೆ. ಕ್ಲಿಯರಾ? ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ. ಈ ಒಂದು ಸ್ಪರ್ಶ ಬಿಂದುವಿನಿಂದ ಇಲ್ಲೊಂದು ತ್ರಿಜ್ಯವನ್ನು ಹೇಳಿದ್ರೆ ಇವುಗಳ ನಡುವಿನ ಕೋನ 90 ಡಿಗ್ರಿ. ಇದು ಒಂದು ತ್ರಿಜ್ಯ ಸ್ಪರ್ಶಕ, ಅವುಗಳ ನಡುವಿನ ಕೋನ 90 ಡಿಗ್ರಿ. ಓಕೆನಾ? ಓಕೆ, ಸೊ 9 ರೀತಿಯಾದಂತಹ ಒಂದು ಏನು ವೃತ್ತಕ್ಕೆ ಸಂಬಂಧಿಸಿದಂತಹ ಪ್ರಮೇಯಗಳನ್ನು ನೋಡಿದ್ರಿ. ಓಕೆನಾ? ಸೊ ಇವಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬೇಸ್ಡ್ ಅಪಾನ್ ದೀಸ್ ಥಿಯರಮ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನು ನಾವು ಪುನರ್ಮನನ ಮಾಡ್ಕೊಳ್ಳೋಣಂತೆ. ಓಕೆ, ಫಸ್ಟ್ ಒನ್ ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ. ಇದು ಥಿಯರಮಲ್ಲಿ ನೋಡಿದ್ದೀವಿ. ಈ ಒಂದು ಜಾ ಇಲ್ಲಿ ಕೇಂದ್ರದಿಂದ ನಾವು ಒಂದು ಲಂಬವನ್ನು ಎಳೆದ್ರೆ ಇದು 2 ಸಮಭಾಗ ಮಾಡುತ್ತೆ. ಇನ್ನು 2ನೇದು, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಳು ಪರಸ್ಪರ ಸಮನಾಗಿರುತ್ತೆ. ಓಕೆ ನೋಡ್ರಿ, ಏನು ಹಾಗಿದ್ರೆ ಈ ಒಂದು ವೃತ್ತ ಕೇಂದ್ರದಿಂದ ಡಿಸ್ಟನ್ಸ್ ಸಮನಾಗಿರುವಂಥ ಜಾಗಳು ಇವೆರಡರ ಉದ್ದ ಏನಾಗಿರುತ್ತಂದರೆ ಸಮನಾಗಿರುತ್ತಂತೆ. ಅವುಗಳ ದೂರ ಸಮನಾಗಿದ್ದರೆ ಇವೆರಡು ಜಾಗಳ ಉದ್ದ ಸಮನಾಗಿದ್ದರೆ ಅವುಗಳ ಜಾಗಳ ಉದ್ದ ಕೂಡ ಸಮನಾಗಿರುತ್ತೆ. ಓಕೆ, ನೆಕ್ಸ್ಟ್ ಜಾವನ್ನು ಅರ್ಧಿಸುವಂತೆ ವೃತ್ತಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ಓಕೆ, ನೀವೇನಾದರೂ ಈ ಜಾವನ್ನು ಕರೆಕ್ಟಾಗಿ 2 ಭಾಗ ಮಾಡ್ತೀರಿ ಅಂತ ಅಂದರೆ, ಮಾಡಬೇಕು ಅಂದಾಗ ಯಾವುದೋ ಒಂದು ಬಿಂದು ಸಿಗುತ್ತೆ, ಆ ಬಿಂದುವನ್ನು ನೀವು ಹೋಗಿ ಸೇರಿಸ್ತಿರಲ್ಲ, ಇದು ನೋಡ್ಬೋದು ನೀವಿಲ್ಲಿ ಈ ಒಂದು ಡಿಸ್ಟೆನ್ಸ್. ಓಕೆನಾ? ಇಲ್ಲೊಂದು ಬಾಹು ಆದಂಗೆ ಆಗುತ್ತೆ. ಇವೆರಡರ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ. ಸಿಂಪಲ್.
ಸೊ ಇವು 3 ಪ್ರಾಪರ್ಟಿಗಳಿದ್ದಾವೆ. ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಕ್ವಶನ್ಸು ಸಾಲ್ವ್ ಮಾಡೋಣ. ಓಕೆ, ಸೊ ಪ್ರಾಬ್ಲಮ್ಸ್ ಬೇಸ್ಡ್ ಅಪಾನ್ ದಿ ಸರ್ಕಲ್ ಥೆರಮ್ಸ್. ಸೊ ತುಂಬಾ ಈಸಿ ಆಗಿರುತ್ತೆ. ಫಸ್ಟ್ ಕ್ವಶನ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಏನು GPSTR ಪತ್ರಿಕೆಯಲ್ಲಿ ಹೊರಡಿಸಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಒಂದು ಪ್ರಶ್ನೆ ನಾನು ತೆಗೆದುಕೊಂಡಿದ್ದೀನಿ. ಇನ್ ಅ ಫಿಗರ್ ದ ಮೇಜರ್ ಆಫ್ ACD ಮೀನ್ಸ್ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ C angle here. Angle C is how much? Okay na? So ACD how much when BAC equal to 25 and APD equal to 140 and 25 they have given. Okay, observe here. So ಇದು 25 ಡಿಗ್ರಿ ಇರುತ್ತೆ ಆ್ಯಂಡ್ ದೆನ್ ದಿಸ್ ಒನ್ ಈಸ್ 140 ಡಿಗ್ರಿ ಅಂತೆ. ಸೊ ಹಾಗಿದ್ರೆ ನಾವೇನು ಮಾಡಬೇಕು ಇವಾಗ? ವಿ ಹ್ಯಾವ್ ಟು ಫೈಂಡ್ ಔಟ್ ಈ ಸಿ ಎಷ್ಟಿರುತ್ತೆ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಫಸ್ಟ್ ಅಬ್ಸರ್ವ್ ಮಾಡಿರಿ. ಸೊ ದಿಸ್ ಈಸ್ ಅವರ್ ಕಾರ್ಡ್ ಕಲ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಪ್ರಮೇಯಗಳಲ್ಲಿ ನಾವು ಕಲ್ತಿದ್ದೀವಿ. ಇದೊಂದು ಕಾರ್ಡ್ ಆಗಿರುತ್ತೆ. ಇದರ ಅಂತ್ಯ ಬಿಂದುಗಳಿಂದ ನಾವೇನಾದರೂ ಮತ್ತೆ ಜಾಗಳನ್ನು ಹೇಳಿದ್ರೆ, ಮತ್ತೆ 2 ಜಾಗಳನ್ನು ಹೇಳಿದ್ರೆ, ಓಕೆನಾ? ನಾನು ಮತ್ತೆ ತೋರಿಸ್ತೀನಿ ನಿಮಗೆ, ಕ್ಲಿಯರಾಗಿ ನೋಡ್ರಿ. ಓಕೆ, ಇದೊಂದು ಜಾ, ಕರೆಕ್ಟ್ ಅಲ್ವಾ? ಇದರ ಅಂತ್ಯಬಿಂದು ಮತ್ತು ಇದರ ಅಂತ್ಯಬಿಂದುಗಳಿಂದ ನಾವೇನು ಮಾಡಿದ್ರೆ ಮತ್ತೆ ಜಾಗಳನ್ನು ಎಳೆದು ತ್ರಿಭುಜಗಳನ್ನು ಉಂಟು ಮಾಡಿದ್ರೆ ಇಲ್ಲಿರುವಂತಹ ಕೋನಕ್ಕೆ ಸಮ ಆದಂಗೆ ಲೆಕ್ಕ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ C ಅಂದಂಗೆ, ರೈಟ್? ಇವೆರಡು ಸಮ ಅನ್ನಂಗೆ, ಕ್ಲಿಯರಾ? ಸೊ ಹಾಗಿದ್ರೆ ಇದನ್ನು ಕಂಡುಹಿಡಿಬೇಕು ಅಂತಂದರೆ ಅವರು ಒಂದು ಕೊಟ್ಟಿದ್ದಾರೆ, ಇಲ್ಲಿ 140 ಡಿಗ್ರಿ ಅಂತ ಇದೆ, ಕರೆಕ್ಟ್ ಅಲ್ವಾ? ಓಕೆ ಸರ್, ಹಾಗಾದರೆ ಒಂದು ನೋಡಿ, ಇದನ್ನು ಒಂದು ತ್ರಿಭುಜ ಅಂತ ಅಂದ್ಕೊಂಡ್ರೆ ಇದರಲ್ಲಿರುವಂಥ ಒಂದು ಬಾಹು ನಮಗೆ ಒಂದು ಕೋನ ನಮ್ಗೆ ಆಲ್ರೆಡಿ ಗೊತ್ತು, ಅದು 25 ಡಿಗ್ರಿ, ಕರೆಕ್ಟಾ? ಹಾಗಿದ್ರೆ ನಮಗೆ ಈ ಒಂದು ಕೋನ ಗೊತ್ತಾದರೆ ಸಾಕು, ಇದೆಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಆ್ಯಂಗಲ್ B ಗೊತ್ತಾಯಿತು ಅಂದರೆ ಅದು ಆ್ಯಂಗಲ್ C ಈಕ್ವಲ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ತ್ರಿಭುಜವನ್ನು ತಗೊಳ್ತೀನಿ, ಇದಕ್ಕೆ ಆ್ಯಂಗಲ್ಸ್ ಬರ್ಕೊಳ್ಳೋಣ. ಆ್ಯಂಗಲ್ A ಪ್ಲಸ್ ಆ್ಯಂಗಲ್ ಇದ್ಯಾವುದು P. ಓಕೆ, ಆ್ಯಂಗಲ್ P ಪ್ಲಸ್ ಆ್ಯಂಗಲ್ B ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್, ಕರೆಕ್ಟ್ ಅಲ್ವಾ? ತ್ರಿಭುಜದ 3 ಒಳಕೋನಗಳ ಮೊತ್ತ. ಸೊ ಅದರಲ್ಲಿ 25 ಡಿಗ್ರಿ ಇದೆ ಪ್ಲಸ್. ಸೊ ಆ್ಯಂಗಲ್ P ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ P ಅನ್ನು ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಓಕೆ ನೋಡ್ರಿ, ಇದೊಂದು ಸರಳ ರೇಖೆ ಆಗಿರುತ್ತೆ. ಈ ಸರಳ ರೇಖೆಯಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿರಿ. ಈ ಸರಳ ರೇಖೆ ಇರುತ್ತೆ, ಇನ್ನೊಂದು ಇಲ್ಲಿ ಸರಳ ರೇಖೆ ಇದೆ, ಆಮ್ ರೈಟ್? ಸೊ ಇವೆರಡರ ಕೋನ ಏನಾಗಿರುತ್ತೆ? ಸಮ ಆಗಿರುತ್ತೆ, ಅದು ನಿಮಗೆ ಗೊತ್ತು, ಕರೆಕ್ಟ್ ಅಲ್ವಾ? ಓಕೆ, ಅದು ಒಂದು ಪ್ರಾಪರ್ಟಿ ಗೊತ್ತು. ನೆಕ್ಸ್ಟ್ ಮತ್ತೊಂದು ಪ್ರಾಪರ್ಟಿನ ನಿಮಗೆ ತೋರಿಸ್ತೀನಿ ನಾನು ಇವಾಗ ಕ್ಲಿಯರಾಗಿ ನೋಡ್ರಿ. ಈ ಆ್ಯಂಗಲ್ 140 ಇದೆ. ಹಾಗಿದ್ರೆ ಇದು ನಮಗೆ ಒಂದು ಸರಳ ರೇಖೆ. ಈ ಒಂದು ಸರಳ ರೇಖೆಯಲ್ಲಿ ಇದು 140 ಅಂದರೆ ಇದನ್ನು ಭಾಗ ಮಾಡ್ತಾ ಇದ್ದೀವಿ, ಇಲ್ಲೂ ಒಂದು ಭಾಗ ಸಿಗುತ್ತೆ, ಇದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಹಾಗಾದರೆ ಇದೊಂದು 140, ಇನ್ನು ಮಿಕ್ಕಿರೋದೆಷ್ಟು? 40, ಕರೆಕ್ಟ್ ಅಲ್ವಾ? 140 ಪ್ಲಸ್ 40 ಅಂದರೆ 180 ಆಗುತ್ತೆ. ಹಾಗಿದ್ರೆ ಇದು 40 ಅಂದರೆ ಇದರ ಅಪೋಸಿಟ್ ಕೂಡ 40 ಆಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಅಂಡರ್ಸ್ಟ್ಯಾಂಡ್? ಸೊ ಈ ರೀತಿಯಾಗಿ ಇದ್ದರೆ ಇಲ್ಲಿರುವಂಥ ಕೋನಕ್ಕೆ ನಮಗೆ ಗೊತ್ತು, ಪ್ರಾಪರ್ಟಿನ ಕಲ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿರುವಂಥ ಕೋನಕ್ಕೂ ನಮಗೆ ಸಮನಾಗಿರುತ್ತೆ. ಇವಕ್ಕೆ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಶೃಂಗಾಭಿಮುಖ ಕೋನಗಳು, ಈ ಕೋನಕ್ಕೆ ಸಮ, ಈ ಕೋನಕ್ಕೆ ಸಮ. ಹಾಗಿದ್ರೆ ಇದು 40 ಆದರೆ ಇದು 40 ಆಯಿತು. ಹಾಗಿದ್ರೆ ಕೋನ P 40 ಆಗುತ್ತೆ. ಹಾಗಿದ್ರೆ ಆ್ಯಂಗಲ್ B ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇವೆರಡನ್ನು ಸಮ್ ಮಾಡಿದ್ರೆ 65 ಆಗುತ್ತೆ. ಆ್ಯಂಗಲ್ B ಈಕ್ವಲ್ ಟು 180. ಹಾಗಿದ್ರೆ 180 ಮೈನಸ್ ಆ್ಯಂಗಲ್ B ಬೇಕು ಅಂದರೆ 180 ಮೈನಸ್ 65 ಮಾಡಿದ್ರೆ 115 ಡಿಗ್ರಿ ಸಿಗುತ್ತೆ. ಈ ಕೋನ B 115 ಅಂದರೆ ಅದಕ್ಕೆ ಈಕ್ವಲ್ ಆಗಿರುವಂಥ ಕೋನ C ಆಗಿರುತ್ತೆ. ಸೊ ಆನ್ಸರ್ ಈಸ್ 115.
ಅಂಡರ್ಸ್ಟ್ಯಾಂಡ್? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರ್ಕಲ್ ಥಿಯರಮ್, ಒಂದೇ ಸೆಗ್ಮೆಂಟಲ್ಲಿರುವಂತಹ ಕೋನಗಳ ವ್ಯಾಲ್ಯೂ ಸಮನಾಗಿರುತ್ತೆ. ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಇದೇ ಕ್ವಶನ್ ರಿಪೀಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇನ್ ದ ಸರ್ಕಲ್ ಗಿವನ್ ಬಿಲೋ, ಟ್ರಯಾಂಗಲ್ ABC is inscribed in the circle. ABCಯನ್ನು ಈ ಒಂದು ಸರ್ಕಲ್ ಒಳಗಡೆ ಹಾಕಿದ್ದಾರೆ. ಟ್ಯಾಂಜೆಂಟ್ DE, this tangent DE meets the circle at point B, ಸ್ಪರ್ಶ ಬಿಂದು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ P. Find the measure of angle X and Y. ಓಕೆ, ಫಸ್ಟ್ ಥಿಯರಮ್ ಪ್ರಾಪರ್ಟಿ, ಈ ವಿಡಿಯೋದ ಫಸ್ಟ್ ಪ್ರಾಪರ್ಟಿನ ನೋಡಿದ್ರೆ ಇದು ಸಿಮಿಲರ್ ಆಗಿರುತ್ತೆ, ಈಸಿ ಇರುತ್ತೆ. ಸೊ ಇಲ್ಲಿರುವಂಥ ಕೋನ, ಇದೊಂದು ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ನಾವು ಜಾವನ್ನು ಹೇಳಿದ್ರೆ ಇಲ್ಲಿರುವಂಥ ಕೋನ ಯಾವ ಕೋನಕ್ಕೆ ಸಮ ಆಗಿರುತ್ತೆ? ಈ ಒಂದು ಎಕ್ಸ್ಗೆ ಸಮನಾಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಪ್ರಾಪರ್ಟಿ 1. ಸೊ ಇಲ್ಲಿ ಹಾಗಿದ್ರೆ ಇವೆರಡರ ಮೊತ್ತ ಕೂಡ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಇವೆರಡರ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಇದೊಂದು ನಮಗೆ ಟ್ರಯಾಂಗಲ್ ಆಗಿದೆ. ಇದರಲ್ಲಿ 48, 57, X ಈ ಮೂರನ್ನು ನಾವು ಆ್ಯಂಗಲ್ಸನ್ನು ಸಮ್ ಮಾಡಬೇಕು. 180 ಡಿಗ್ರಿ. Am I right? So 48 plus 57. 48 plus 57 is how much? 7, 15 and 9, 10 ಆಗುತ್ತೆ. ಕರೆಕ್ಟ್ ಅಲ್ವಾ? 105. ಸೊ 180 ಮೈನಸ್ 105 ಮಾಡಿದ್ರೆ ನಮಗೆ ಆನ್ಸರ್ 75 ಸಿಗುತ್ತೆ. ಈ 75 ಡಿಗ್ರಿ ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ, ಹಾಗೆ ವಾಯ್ನ ವ್ಯಾಲ್ಯೂ ಕೂಡ ಆಗಿರುತ್ತೆ. ಸಿಂಪಲ್. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಕ್ವಶನ್. In the figure given below, find the value of X using the circle theorems. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಇದು 37 ಆಗಿದೆ. ಸೊ ಹಾಗಿದ್ರೆ ನಮಗೆ ಗೊತ್ತು ಅರ್ಧ ವೃತ್ತದಿಂದ ಜಾಗಳನ್ನು ಹೇಳಿದ್ರೆ ಇಲ್ಲಿರುವಂಥ ಕೋನ 90 ಡಿಗ್ರಿ. ಹಾಗಿದ್ರೆ ಇದು 37 ಪ್ಲಸ್ 90 ಪ್ಲಸ್ 37 ಈಕ್ವಲ್ ಟು 127. ಹಾಗಿದ್ರೆ ಮಿಕ್ಕಿರುವಂತಹ ಕೋನ ಎಷ್ಟು? 180 minus 127, 3, right? So 8, 5, 0. So 53 is the angle of C, or the value of X. Okay, next question. In the given figure, find the value of X using circle theorem. Okay, the most important theorem ಅಂತ ಕೂಡ ಹೇಳಿದ್ದೆ, ರೈಟ್? ಓಕೆ, ನೋಡ್ಬೋದು ನೀವು ಇಲ್ಲಿ ಇದು 47 ಅಂದರೆ ಒಂದೇ ಒಂದು ಕಂಸದಿಂದ ಉಂಟಾದಂಥ ಇವು ಜಾಗಳ ನಡುವಿನ ಕೋನ. ಇದು 47 ಇದ್ದರೆ ಇದರ 2 ಟೈಮ್ಸ್. ಈ ಆ್ಯಂಗಲ್ ಸಿ ಎಕ್ಸ್ ಅಂತ ತೊಗೊಂಡ್ರೆ ಆ್ಯಂಗಲ್ ಓ 2x ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೆಂಟ್ರಲ್ಲಿರೋದು 2x ಆಗಿರುತ್ತೆ, ರೈಟ್? ದೇರ್ ಫೋರ್ 47 ಇಂಟು 2 ಮಾಡಬೇಕು. 2, ರೈಟ್? 2 4 8, 94 is our value of X. Understand? Clear? Okay, then next, fourth question. In a given figure, the point O is the center of circle. Radius is 17 inches. OP is 8 inches. Find the length of chord AB. Okay. First, radius of a circle is 17 inches. Radius ಯಾವುದು ಇಲ್ಲಿ? ರೇಡಿಯಸ್ ಯಾವುದು? ಇದು ರೇಡಿಯಸ್ 17. This one is also radius 17. ಕರೆಕ್ಟಾ? And the length of OP is 8 inches. Then we have to find out the length of the chord. ಹಾಗಿದ್ರೆ ಈ AB ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಓಕೆ, ನಾವಿಲ್ಲಿ ನೋಡ್ಬೋದು ನಮಗೊಂದು ಪ್ರಾಪರ್ಟಿ ಗೊತ್ತು. ಈ ಜಾವನ್ನು ನಾವು ಕೇಂದ್ರಕ್ಕೆ ಸೇರಿಸಿದ್ರೆ ಇದು 90 ಡಿಗ್ರಿಯನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಇದು ಪರ್ಫೆಕ್ಟ್ ಆಗಿ ರೈಟ್ ಆ್ಯಂಗಲ್ ಟ್ರಯಾಂಗಲ್
ಕರೆಕ್ಟ್ ಅಲ್ವಾ? ಲಂಬಕೋನ ತ್ರಿಭುಜ. ಸೊ ದೇರ್ ಫೋರ್ ವಿ ನೋ ಪೈಥಾಗೋರಸ್ ಥೆರಮ್. ಪೈಥಾಗೋರಸ್ ಥೆರಮ್ ನಮ್ಗೆ ಗೊತ್ತು. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ವಿಕರ್ಣದ ಮೇಲಿನ ವರ್ಗ ಮೀನ್ಸ್ ಓ ಎ ಸ್ಕ್ವೇರ್ ಆರ್ ಎ ಓ ಸ್ಕ್ವೇರ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ, ಎ ಪಿ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ಸೊ ವಿ ನೋ ದ್ಯಾಟ್ ಎ ಓ ಸ್ಕ್ವೇರ್ ಈಸ್ ಆಲ್ರೆಡಿ 17 square. AP square we have to find out, therefore AP square plus OP square, OP is 8 square. ಕರೆಕ್ಟ್ ಅಲ್ವಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಪೈಥಾಗೋರಸ್ ಥೆರಮ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ, ಯಾಕಂದರೆ ಈಗ ಇಲ್ಲಿರುವಂಥದ್ದು ತ್ರಿಭುಜ ಲಂಬಕೋನ ತ್ರಿಭುಜ ಆಗಿದೆ. ಅದರಲ್ಲಿ ಒಂದು ಬಾಹುವನ್ನು ನಾವು ಕಂಡುಹಿಡ್ಕೋಬೇಕು ಅಂದರೆ ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡಬೇಕಾಗತ್ತೆ. ರೈಟ್. ಓಕೆ, 17 ಸ್ಕ್ವೇರ್ ಅಂದರೆ ಇದು 289 ಆಗುತ್ತೆ, ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಇಸ್ 64 ಈ ಕಡೆ ಬಂದರೆ -64, 289 -64 ಈಕ್ವಲ್ ಟು ಎ ಪಿ ಸ್ಕ್ವೇರ್. ಸೊ 289ಅಲ್ಲಿ 64ಅನ್ನು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 225. ಆಮ್ ಐ ರೈಟ್? 225. ದೇರ್ ಫೋರ್ ಎ ಪಿ, ಈ ವರ್ಗ ಇದ್ದಿದ್ದು ಈ ಕಡೆ ಹೋದರೆ ವರ್ಗಮೂಲ ಆಗುತ್ತೆ. ರೂಟ್ ಆಫ್ 225, ಎ ಪಿ ಈಕ್ವಲ್ ಟು 15 inches. ದೇರ್ ಫೋರ್ ಎ ಪಿ ಈಕ್ವಲ್ ಟು 15 ಬಂತು. ಇದು ನಮ್ಮ ಆನ್ಸರ್ ಅಲ್ಲ, ಕರೆಕ್ಟ್ ಅಲ್ವಾ? ಅವರು ಫೈಂಡ್ ದ ಲೆಂತ್ ಆಫ್ ದಿ ಕಾರ್ಡ್ ಅಂತ ಕೇಳಿದ್ದಾರೆ. 15 ಪ್ಲಸ್ 15 ಈಕ್ವಲ್ ಟು 30 inches ಇಸ್ ದ ಲೆಂತ್ ಆಫ್ ದಿ ಕಾರ್ಡ್ ಎ ಬಿ. ಅಂಡರ್ಸ್ಟ್ಯಾಂಡ್? ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಯೂಸಿಂಗ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಥೆರಮ್. ಸಿಂಪಲ್ ಕ್ವಶನ್. ಓಕೆ, ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ, ಕ್ವಾಡ್ರಿಲ್ಯಾಟರಲ್. ಓಕೆನಾ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಇಲ್ಲಿ ನಮಗೆ ಗೊತ್ತು ಪ್ರಾಪರ್ಟಿ ಏನಂದರೆ, ಅಭಿಮುಖ ಕೋನ ಈ ಡಿ ಈ ಬಿಗೆ ಈಕ್ವಲ್ ಆಗಿರುತ್ತೆ. ಸಾರಿ, ಈ ಡಿ ಈ ಬಿ ಮತ್ತು ಈ ಎ ಮತ್ತು ಸಿ ಇವುಗಳ ಮೊತ್ತ 180 ಇರುತ್ತೆ. ಸಾರಿ, ಈಕ್ವಲ್ ಆಗಿರಲ್ಲ, 180 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಆಲ್ರೆಡಿ 95 ಕೊಟ್ಟಿದ್ದಾರೆ ಅಂದರೆ 180ಯಲ್ಲಿ 95ಅನ್ನು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 85. ಅಂಡರ್ಸ್ಟ್ಯಾಂಡ್? ಸೊ 85 is the value of B. ದೆನ್ ಇದು 98 ಅಂದರೆ 180ಯಲ್ಲಿ 98 ಮೈನಸ್ ಮಾಡಿರಿ, ವಿ ವಿಲ್ ಗೆಟ್ 92. 82ನಾ? ಓಕೆ, 82 ಈಸ್ ಅವರ್ ಎಕ್ಸ್ ವ್ಯಾಲ್ಯೂ. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಿಗರ್ ಗಿವನ್ ಬಿಲೋ. ಓಕೆ, ಇದು 10th ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್. ಓಕೆ, ಇದು ಎ ಪಿ ಅನ್ನುವಂಥದ್ದು ಸ್ಪರ್ಶಕ ಆ್ಯಂಡ್ ಪಿ ಬಿ ಇದೊಂದು ಸ್ಪರ್ಶಕ ಮೀನ್ಸ್ ಟ್ಯಾಂಜೆಂಟ್. ಇವೆರಡರ ಲೆಂತ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ, ಈಕ್ವಲ್ ಇರುತ್ತೆ. ಇದು ನಮ್ಮ ಪ್ರಮೇಯದ ಹೇಳಿಕೆ. ಹಾಗಿದ್ರೆ ಎ ಪಿ ಈಕ್ವಲ್ ಟು ಪಿ ಬಿ ಅಂದರೆ ಎ ಪಿ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಈಕ್ವಲ್ ಟು 46. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 46 ಮೈನಸ್ 10 x square equal to 36, x equal to root of 36, x equal to 6. So x is how much? 6. Understand? This type of question they will ask in GPSTR exams. Okay, practice all these questions. And next question. So ಇದು TET ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ಚಿತ್ರದಲ್ಲಿ CBE ಇದು 80 ಡಿಗ್ರಿ ಆಗಿರುತ್ತೆ. ಓಕೆನಾ? ಹಾಗಿದ್ರೆ ಎ ಡಿ ಸಿ ಅಳತೆ ಎಷ್ಟು? ಎ ಡಿ ಸಿ ಅಂದರೆ ಈ ಕೋನ ಎಷ್ಟು ಅನ್ನಂಗೆ. ಓಕೆ, ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಥೇರಮ್ ಆಗಿರುತ್ತೆ. ಓಕೆ, ನಾನು ನಿಮಗೆ ಇಲ್ಲೊಂದು ಥೇರಮನ್ನು ತೋರಿಸ್ತೀನಿ, ಒಂದೇ ನಿಮಿಷ. ಓಕೆ, ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಪಟ್ಟಂತಹ ಒಂದು ಥೇರಮ್ ಇದಾಗಿರುತ್ತೆ, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕಿತ್ತು ಅಲ್ಲಿ. ಓಕೆ, ಸೊ ನೋಡ್ರಿ, ಒಂದು ಚತುರ್ಭುಜ ಇದೆ ಅಂತಂದರೆ ವೃತ್ತದ ಒಳಗಡೆ, ಈ ವೃತ್ತದ ಒಳಗಡೆ ಇರುವಂತಹ ಚತುರ್ಭುಜದ ಯಾವುದೇ ಒಂದು ಬಾಹುವನ್ನು ವೃದ್ಧಿಸಿದ್ರೆ, ಇಲ್ಲಿ ವೃದ್ಧಿಸಿದ್ದಾರೆ, ಈ ಒಂದು ಬಾಹು ಏನು ವೃದ್ಧಿಸಿದ್ದಾರೆ, ಇದು ಉಂಟು ಮಾಡುವಂತಹ ಕೋನ ಅಂದರೆ ಈ ಒಂದು ಜ ಮತ್ತು ಈ ಒಂದು ಏನು ವೃದ್ಧಿಸಿರ್ತೀವಿ ಅದರ ನಡುವಿರುವಂಥ ಕೋನ. ಕರೆಕ್ಟಾಗಿ ನೋಡ್ರಿ, ಇದೊಂದು ಸರಳ ರೇಖೆ, ಕರೆಕ್ಟ್ ಅಲ್ವಾ? ಇದೊಂದು ಸರಳ ರೇಖೆ, ರೈಟ್? ಈ ಸರಳ ರೇಖೆಯ ಮೇಲೆ
ಸರಳ ರೇಖೆ ಮೇಲೆ ಈ ಎನ್ನುವಂಥ ಕೋನವನ್ನು ಕೊಟ್ಟಿದ್ರೆ ನಾವು ಈಸಿಯಾಗಿ ಸಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಯಾಕೆ ಅಂದರೆ ಈ ಒಂದು ಸರಳ ರೇಖೆ 180 ಡಿಗ್ರಿ ಇರುತ್ತೆ. 180 ಡಿಗ್ರಿಯಲ್ಲಿ ಈ ಅನ್ನು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆ್ಯಂಗಲ್ ಆಫ್ ಸಿ, ರೈಟ್. ದೆನ್ ವಿ ವಿಲ್ ಯೂಸ್ ದ ಪ್ರಾಪರ್ಟಿ ಆಫ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ಸ್. ಏನು ಹೇಳ್ತಾರೆ ಅವರು, ಎರಡು ಅಭಿಮುಖ ಕೋನಗಳ ಮೊತ್ತ 180 ಇರುತ್ತೆ. ಸೊ ಹಾಗಿದ್ರೆ 180ಯಲ್ಲಿ ಅಗೇನ್ ಈ ಸಿ ಅನ್ನು ಕಳೆದ್ರೆ ವಿ ವಿಲ್ ಗೆಟ್ ದ ಆ್ಯಂಗಲ್ ಎ. ಸೊ ಹಾಗಂದರೆ ಈ ಕೋನ ಇ ಎನ್ನುವುದು ಈ ಕೋನ ಎಗೆ ಸಮನಾಗುತ್ತೆ. ಇಟ್ ಈಸ್ ಅ ಡೈರೆಕ್ಟ್ ಥೇರಮ್. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ದೆನ್ ಕಮ್ ಟು ದ ಪ್ರಾಬ್ಲಮ್. ಸೊ ಹಾಗಿದ್ರೆ ಇದು 80 ಅಂದರೆ ಡೈರೆಕ್ಟಾಗಿ ನಾವು 80 ಅಂತ ಹೇಳ್ಬೋದು, ರೈಟ್. ಆರ್ ಇದು 80 ಅಂದರೆ ಇದು 100 ಇರುತ್ತೆ. ಸೊ ಇವೆರಡನ್ನ ಸಮ್ ಮಾಡಿದ್ರೆ ದಿಸ್ ಶುಡ್ ಬಿ 180. ದೇರ್ಫೋರ್ ಆಲ್ರೆಡಿ 100 ಇಸ್ ದೇರ್, ವಿ ನೀಡ್ 80 ಡಿಗ್ರಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಸೊ ಇದು 110 ಹಾಗಿದ್ರೆ ಪಿ ಸಿ ಕ್ಯೂನ ಅಳತೆ ಎಷ್ಟು, ಆಗಿದ್ರೆ ಸಿ ಎಷ್ಟು? ಕ್ಲಿಯರಾಗಿ ನೋಡ್ರಿ, ಇದೊಂದು ಕಂಸಕ್ಕೆ ಸಂಬಂಧಿಸಿರುವಂಥ ಒಂದು ಏನಾಗಿರುತ್ತೆ, ಕೋನ ಆಗಿರುತ್ತೆ. ಇದೇ ಕಂಸದಿಂದ ನಾವು ಮತ್ತೆ ಎರಡು ಜಾಗಗಳನ್ನು ಎಳೆದ್ರೆ ಕರೆಕ್ಟಾಗಿ ನೋಡ್ರಿ, ಇದು ಹಾಫ್ ಇರುತ್ತೆ. ಹಾಫ್ ಆಫ್ ದಿಸ್ 110 ಆ್ಯಂಗಲ್, ಕರೆಕ್ಟ್ ಅಲ್ವಾ? ಕಲ್ತಿದ್ದೀವಿ. ಸೊ ಇನ್ನೊಮ್ಮೆ ನೋಡೋಣ. ಈ ರೀತಿ ಇದೆ ಅಂದರೆ ಓಕೆ, ಇಲ್ಲಿರುವಂಥ ಕೋನ ಇದನ್ನು ವೃತ್ತ ಕೇಂದ್ರ ಅಂತ ತೊಗೊಂಡ್ರೆ ಇಲ್ಲಿರುವಂಥ ಕೋನ ಯಾವಾಗಲೂ 2x ಆಗಿರುತ್ತೆ. ಓಕೆ, ಇಲ್ಲಿರುವಂಥ ಕೋನ ಎಕ್ಸ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ? ಸೊ ಅದನ್ನು ನಾವು ಯಾವ ರೀತಿ ಬೇಕಂದ್ರೂ ಬರ್ಕೋಬೋದು, ಈ ರೀತಿ ಬರ್ಕೋಬೋದು, ಕರೆಕ್ಟ್ ಅಲ್ವಾ? ಸಿಂಪಲ್. ಅಂಡರ್ಸ್ಟ್ಯಾಂಡ್? ಸೊ ಈ ಕೋನ ಏನಾಗಿರುತ್ತೆ, ಸಮನಾಗಿರುತ್ತೆ. ಅದು ಕೂಡ ಅಬ್ಸರ್ವ್ ಮಾಡಿದ್ದೀವಿ. ಈ ಒಂದು ಏನು ಅಂತಂದರೆ ಕಾರ್ಡ್ ಅಂದರೆ ಈ ಕಾರ್ಡ್ನ ಅಂತ್ಯಬಿಂದುಗಳನ್ನು ಈ ರೀತಿ ಸರಿಸಿದ್ರೆ ಇಲ್ಲಿರುವಂಥ ಕೋನ ಸಮನಾಗಿರುತ್ತೆ. ದೇರ್ಫೋರ್ ಇದು 2x ಅಂದರೆ ಇಲ್ಲಿದು ಎಕ್ಸ್ ಆಗಿರುತ್ತೆ. 10 ಹಾಫ್ ಮಾಡಿದ್ರೆ ವಿ ವಿಲ್ ಗೆಟ್ 55 ಇಸ್ ಅವರ್ ಆನ್ಸರ್. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಅ ಸರ್ಕಲ್ ಫೈಂಡ್ ದ ಆ್ಯಂಗಲ್ ABC. means we have to find out the angle of B here. ಓಕೆ, ಸೇಮ್ ಕಳೆದ ಒಂದು ಏನು ಪ್ರಾಬ್ಲಮ್ ಮಾಡಿದ್ವಿ ಅದೇ ರೀತಿಯಾದಂಥ ಒಂದು ಕ್ವಶನ್ ಇದಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇದು 72 ಅಂದರೆ ಇಲ್ಲಿರುವಂಥ ಕೋನ ಇದರ 2 ಟೈಮ್ ಇರುತ್ತೆ. 72 × 2 ಅಂದರೆ ಇಟ್ ಈಸ್ 144, ಕರೆಕ್ಟ್ ಅಲ್ವಾ? ಇದು 144 ಅಂತ ಅಂದ್ಕೊಳ್ಳೋಣ, ಕರೆಕ್ಟಾ? ಇದು 144 ಅಂತ ಅಂದ್ಕೊಂಡ್ರೆ ನಮ್ಗೆ ಗೊತ್ತು ಈ ಒಂದು ಸರ್ಕಲ್ ಒಳಗಡೆ ಟೋಟಲ್ ಆಗಿ 360 ಇರುತ್ತೆ, ಕರೆಕ್ಟ್ ಅಲ್ವಾ? ಓಕೆ, ಸೊ ಓನ್ಲಿ ಬಿ ಕೇಳ್ತಾ ಇದ್ದಾರಾ? ABC ಅಲ್ವಾ? ABC ಹಾಗಿದ್ರೆ ಇದೊಂದೇ 144 ಇಸ್ ದ ಆನ್ಸರ್. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್ ಕ್ವಶನ್ ಏನಾದರೂ ಹಾಗೆ ಸುಮ್ಮನೆ ರಿಫ್ಲೆಕ್ಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂದರೆ 360ಯಲ್ಲಿ -144 ಮಾಡಬೇಕು. ಸೊ 6 ಆಗುತ್ತೆ. 6 1 4 5 1 and 216 is the answer of reflex angle. means CBA ಇದು ರಿಫ್ಲೆಕ್ಸ್ ಆ್ಯಂಗಲ್ ಕೇಳಿದ್ರೆ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಮೆಜರ್ ಆಫ್ ಥೀಟಾ. ನಮಗೆ ಗೊತ್ತು, ಇಫ್ ಯು ಡ್ರಾ ಲೈಕ್ ದಿಸ್ ಇಸ್ ಅವರ್ ಕಾರ್ಡ್. ಈ ಕಾರ್ಡಿಂದ ಎಂಡ್ ಪಾಯಿಂಟ್ಸಿಂದ ನಾವೇನಾದರೂ ಮತ್ತೆರಡು ಕಾರ್ಡ್ಗಳನ್ನು ಹೇಳಿದ್ರೆ ಅಲ್ಲಿರುವಂತಹ ಕೋನ ಸಮನಾಗಿರುತ್ತೆ. ಸೊ 11 ಡಿಗ್ರಿ ಇಸ್ ಅವರ್ ಆನ್ಸರ್. ಈಸಿ ಒನ್. ನೆಕ್ಸ್ಟ್ ಕ್ವಶನ್. ಇನ್ಸ್ಕ್ರೈಬ್ಡ್ ಟ್ರಯಾಂಗಲ್ ABC is inscribed in a circle D. Find the measure of theta. We have to find out this theta. ಸೊ ಇದೊಂದು ಹಾಫ್ ಸರ್ಕಲ್ ಮೀನ್ಸ್ ಸೆಮಿ ಸರ್ಕಲ್ ಡಯಾಮೀಟರ್. ಈ ಡಯಾಮೀಟರ್ ಎಂಡ್ ಪಾಯಿಂಟ್ಸನ್ನು ನಾನು ಒಂದೇ ಒಂದು ಪಾಯಿಂಟಲ್ಲಿ ಸೇರಿಸಿದ್ರೆ ಇಲ್ಲಿರುವಂಥ ಕೋನ 90 ಇರುತ್ತೆ. ಸೊ 90 + 53 ಈಸ್ 143. ಕ್ಲಿಯರಾ? ಇದ್ರೆ 180ಯಲ್ಲಿ -143 ಮಾಡಿದ್ರೆ ವಿ ವಿಲ್ ಗೆಟ್ 37 ಇಸ್ ಅವರ್ ಆನ್ಸರ್. ರೈಟ್. ನೆಕ್ಸ್ಟ್ ಕ್ವಶನ್. ಓಕೆ,
ಅಬ್ಸರ್ವ್ ಹಿಯರ್. ಫೈಂಡ್ ಓ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಆ್ಯಂಡ್ ಸಿ. ಓಕೆ, ಸೊ ಸಮಯದ ಅವಕಾಶ ತುಂಬ ಕಡಿಮೆ ಇರೋದ್ರಿಂದ ಸಮಯ ಸಿಗ್ತಾ ಇಲ್ಲ. ಸೊ ಫಾಸ್ಟಾಗಿ ವಿಡಿಯೋನ ಮಾಡ್ತಾ ಇದ್ದೇವೆ, ಕ್ಷಮೆ ಇರಲಿ. ಓಕೆ, ಎ ಬಿ ಆ್ಯಂಡ್ ಸಿ, ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬಿ ಆ್ಯಂಡ್ ಸಿ ಅಂದರೆ, ಓಕೆ ಇಲ್ಲೊಂದಿದೆ ಡಯಾಗ್ರಾಮ್. ಓಕೆನಾ, ಫಸ್ಟ್ ದಿಸ್ ಡಯಾಗ್ರಾಮ್ ನೋಡೋಣ. ಸೊ ಎ ಬಿ ಇಲ್ಲಿದೆ, ಈ ಡಯಾಗ್ರಾಮಲ್ಲಿದೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬಿ ಲೆಂತ್. ಓಕೆ, ಈ ಎ ಬಿ ಲೆಂತ್ ಫೈಂಡ್ ಔಟ್ ಮಾಡಬೇಕಂದ್ರೆ ತುಂಬ ಈಸಿ ಇದೆ ನೋಡ್ರಿ. ಸಾರಿ, ಎ ಬಿ ಆ್ಯಂಗಲ್ಸ್ ಅಲ್ಲ, ತುಂಬ ಈಸಿ ಇದೆ. ಇದೊಂದು ನಮಗೆ ಕರೆಕ್ಟಾ ಚತುರ್ಭುಜ ಇದೆ. ಬಟ್ ಈ ಚತುರ್ಭುಜ ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಇದೆ ಅಂದರೆ ಈ ಸೆಂಟರನ್ನು ಒಳಗೊಂಡಿರುತ್ತೆ. ಬಟ್ ಇದು ಸೆಂಟರ್ನ ಒಳಗೊಂಡ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಪ್ರಮೇಯ ಇಲ್ಲಿ ಕಂಡು ಬರಲ್ಲ. ಸರ್ ಹಾಗಿದ್ರೆ ಯಾವ ರೀತಿ ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು ಸರ್, ಯಾವ ರೀತಿ ಮಾಡಬೇಕು? ತುಂಬ ಈಸಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಒಂದು ಕೋನ ಏನಿದೆ ಈ ಕೋನದ 2ರಷ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಈ ಕೋನವನ್ನು ನಾವು ಕಂಡು ಹಿಡ್ಕೊಂಡ್ಬಿಟ್ರೆ ಇದನ್ನು ಈಸಿಯಾಗಿ ಕಂಡು ಹಿಡಿಬೋದು. ಹಾಗಿದ್ರೆ ಇಲ್ಲಿ ಆಲ್ರೆಡಿ 130 ಇದೆ. ವಿ ನೋ ದ್ಯಾಟ್ ದ ಆ್ಯಂಗಲ್ ಇನ್ ಎ ಸರ್ಕಲ್ ಈಸ್ 130. ಸೊ 360 ಅಲ್ಲಿ -130 ಮಾಡಿದ್ರೆ ವಿ ವಿಲ್ ಗೆಟ್ ದ ರಿಫ್ಲೆಕ್ಸ್ ಆ್ಯಂಗಲ್ ಹಿಯರ್. ಇದು 230 ಆಗಿರುತ್ತೆ. ಹಾಗಿದ್ರೆ ಇದು 2x ಆಗಿದೆ, 2x. ಹಾಗಿದ್ರೆ ಎಕ್ಸ್ ಅಷ್ಟೇ ಬೇಕು ನಮ್ಗೆ. ಹಾಗಿದ್ರೆ ಈಗ ನಾನು 2 ಡಿವೈಡ್ ಮಾಡ್ತೀನಿ. 2 1s are 2, ಅಗೇನ್ 2 1s are 2, 2 5s are 10. Means 115 degree is our A value. Understand? I hope you got the point. Next question. Find the value of B. B ಅನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಈಸಿಯಾಗಿ. ಇದು ನಮಗೆ ಏನಾಗಿರುತ್ತೆ, ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿರುವಂಥ ಆ್ಯಂಗಲ್, ಅಪೋಸಿಟ್ ಆ್ಯಂಗಲ್ಸ್ ಸಮ್ ಶುಡ್ ಬಿ ಈಕ್ವಲ್ ಟು 180 degree. 180 degree. Angle should be 180 degree. Therefore, we know already 115 is angle A plus angle B equal to 180 degree. ಹಾಗಿದ್ರೆ 180ಯಲ್ಲಿ 115 ನೀವು ಮೈನಸ್ ಮಾಡಿದ್ರೆ you will get easy answer. Understand? Means 65 degree, I hope. Then find the value of C also. Okay, C. ಸೊ ಇದು 112 ಅಂತೆ, 112. ಹಾಗಿದ್ರೆ ಇದೆಷ್ಟು ಅಂತ ಕೇಳ್ತಿದ್ದಾರೆ. ವಿ ನೋ ದ ಥಿಯರಮ್ ಹಿಯರ್. ಸೊ ಇದು 2 ಟೈಮ್ಸ್ ಇರುತ್ತೆ ಈ ಸಿಗಿಂತ, ಕರೆಕ್ಟ್ ಅಲ್ವಾ? ಸಿಗಿಂತ 2 ಟೈಮ್ಸ್ ಇರುತ್ತೆ, ಈ ಸಿಗಿಂತ 2 ಟೈಮ್ಸ್ ಇರುತ್ತೆ. ಹಾಗಿದ್ರೆ ವಿ ವಿಲ್ ಫೈಂಡ್ ಔಟ್ ದಿಸ್ ಆ್ಯಂಗಲ್ ಹಿಯರ್ ಫಸ್ಟ್. 360 minus 112 864, ಕರೆಕ್ಟ್ ಅಲ್ವಾ? 248, ಕರೆಕ್ಟಾ? ಸೊ 248 ಆ್ಯಂಡ್ ಅಗೈನ್ ಹಾಫ್ ಮಾಡಿದ್ರೆ ವಿ ವಿಲ್ ಗೆಟ್ ಸಿ ವ್ಯಾಲ್ಯೂ. 2 1s are 2 4s are 2 2s are 2 4s are 124 degrees angle of C. Next question. Okay, we have to find out the value of A here. A ಅನ್ನುವಂಥ ಆ್ಯಂಗಲ್ ಎಷ್ಟು? value of A or angle C is how much? ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ACB is how much angle? Okay, just observe. This is our chord. We know that from these end points, if we draw another 2 chords, this angle should be same. ಕರೆಕ್ಟ್ ಅಲ್ವಾ? ಸೊ ಹಂಗಿದ್ರೆ angle C equal to angle D here. First, from the interior angles some property for triangles, I will use that one. ಓಕೆನಾ? ಇದೊಂದು ನಮಗೆ ಏನಾಗಿರುತ್ತೆ, ಅಬ್ಸರ್ವ್ ಮಾಡಿರಿ. ಇದೊಂದು ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ವಿ ನೋ ದ್ಯಾಟ್ ಬಿಕಾಸ್ ಇಟ್ ಈಸ್ ಅ ಡಯಾಮೀಟರ್ನ ಎಂಡ್ ಪಾಯಿಂಟ್ಸನ್ನು ನೀವು ಜಾಯಿನ್ ಮಾಡಿದ್ರೆ, ವೃತ್ತದ ಯಾವುದೇ ಒಂದು ಕಂಸದ ಮೇಲೆ ಜಾಯಿನ್ ಮಾಡಿದ್ರೆ, ಪರಿಧಿಯ ಒಂದು ಬಿಂದುವಿನ ಮೇಲೆ ಜಾಯಿನ್ ಮಾಡಿದ್ರೆ ವಿಲ್ ಗೆಟ್ 90 ಡಿಗ್ರಿ. ಇಟ್ ಈಸ್ ಆಲ್ರೆಡಿ 70 ಅಂದರೆ ಇನ್ನು ಮಿಕ್ಕಿರೋದು 20 ಅಷ್ಟೇ. ಓಕೆ, ಅದು ನಮಗೆ ಬೇಡ. ಸೊ ಟೋಟಲ್ ಆಗಿ 90 ಇರುತ್ತೆ, ಕರೆಕ್ಟ್ ಅಲ್ವಾ?
ಸೊ ಇದು ಟೋಟಲ್ ಆಗಿ 90 ಆಗಿದ್ದರೆ ಇದು 90 ಪ್ಲಸ್ 35 ಕರೆಕ್ಟ್ ಅಲ್ವಾ. ಈ ಒಂದು ತ್ರಿಭುಜಕ್ಕೆ ತೊಗೊಳ್ತಾ ಇದ್ದೀನಿ ನಾನು. ಈ ತ್ರಿಭುಜದಲ್ಲಿ ಈ ಆ್ಯಂಗಲ್ ಗೊತ್ತು 35 ಅಂತ, ಪ್ಲಸ್ ಇನ್ನೊಂದು ಆ್ಯಂಗಲ್ ಯಾವುದು, ಇದು 90 ಡಿಗ್ರಿ ಅಂತ. 90 ಪ್ಲಸ್ 35 ಈಸ್ 125 ಡಿಗ್ರಿ ಕರೆಕ್ಟಾ. ಸೊ 125 ಡಿಗ್ರಿ ಅಂದರೆ ವಿ ವಿಲ್ ಗೆಟ್ ದಿಸ್ ಒನ್ means 55 degree, sorry 55 degree is the angle of D. So angle of D is equal to angle of C, therefore 55 degree. Okay, you got the point. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಷ್ಟೇ, ಟ್ರಯಾಂಗಲ್ಸ್ ಇಂಟೀರಿಯರ್ ಆ್ಯಂಗಲ್ಸ್ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದೀವಿ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ 180 ಇರುತ್ತಲ್ವ, ಇದು 90 35 ಇನ್ನು ಮಿಕ್ಕಿರೋದು ಡಿ ಆದರೆ ಅದೇ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ಅಬ್ಸರ್ವ್ ಹಿಯರ್, observe next question. Okay, so this type of question may be asked because in model question paper they have give the question based on this type of theorems and problems. Okay, first, so ಇದೊಂದು ಏನು ಹೇಳ್ರಿ, ಸ್ಟ್ರೇಟ್ ಲೈನ್. ಸೊ ಇಟ್ ಈಸ್ ಆಲ್ರೆಡಿ 120 ಅಂದರೆ ಇನ್ನು ಮಿಕ್ಕಿರೋದು 60 ಕರೆಕ್ಟ್ ಅಲ್ವಾ. 60 ಪ್ಲಸ್ 25 ಈಸ್ ಹೌ ಮಚ್, 85. ರಿಮೈನಿಂಗ್ ಈಸ್ ಹೌ ಮಚ್, 95. ಸೊ 95 ಈಸ್ ಅ ಆ್ಯಂಗಲ್ ಆಫ್ ಸಿ, ದೇರ್ ಫೋರ್ ಇಟ್ ಈಸ್ ಆಲ್ಸೋ 95. ಯು ಗಾಟ್ ಅ ಪಾಯಿಂಟ್ ಐ ಥಿಂಕ್. 95 ಪ್ಲಸ್ 25 ಪ್ಲಸ್ 60 ಸಮ್ ಮಾಡಿರಿ. 5 10 9 2 11 11 plus 6 17 18, right. Therefore it is a 95 degree angle. Understand? Okay, next question. Find C here. Find C. Okay, first observe only this one. ಇದು 50 ಅಂದರೆ ಇದು 100 by property. ಓಕೆನಾ. ಸೊ ಇವಾಗ ಇದು 100 ಅಂದರೆ ದಿಸ್ ಒನ್ ಈಸ್ 100 ಕರೆಕ್ಟಾ. ಸೊ ಇದೊಂದು ಮತ್ತೆ ತ್ರಿಭುಜ ಸಿಗುತ್ತೆ ನಮಗೆ, ಟ್ರಯಾಂಗಲ್. ಓಕೆ, ನೀವು ಇಲ್ಲಿ ನೋಡ್ಬೋದು, ಈ ಒಂದು ತ್ರಿಭುಜದಿಂದ ಇಲ್ಲಿ ಹೇಳಿದ್ರೆ ಇದು ರೇಡಿಯಸ್, ಸಾರಿ ಈ ಒಂದು ವೃತ್ತಕೇಂದ್ರದಿಂದ ಇಲ್ಲಿ ತ್ರಿಜ್ಯವನ್ನು ಎಳಿತೀವಿ ಕರೆಕ್ಟಾ. ಇದು ಒಂದು ವೃತ್ತಕೇಂದ್ರದಿಂದ ಇಲ್ಲಿ ಸೇರಿಸ್ತಾ ಇದ್ದೀವಿ ಪರಿಧಿವರೆಗೂ, ಅಂದರೆ ಇದೊಂದು ತ್ರಿಜ್ಯ ಆಗಿರುತ್ತೆ. ಓಕೆ, ಜಸ್ಟ್ ಅಬ್ಸರ್ವ್ ಹಿಯರ್. ಇದು ಒಂದು ನಮಗೆ ವೃತ್ತಕೇಂದ್ರ ಅಂದರೆ ಇದು ಕೂಡ ತ್ರಿಜ್ಯ, ಇದರ ಉದ್ದ ಮತ್ತು ಇದು ಕೂಡ ತ್ರಿಜ್ಯ, ಇದರ ಉದ್ದ ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಅಂದರೆ ಇದು ಐಸೋಸೆಲಸ್ ಟ್ರಯಾಂಗಲ್ ಆಯಿತು ಕರೆಕ್ಟ್ ಅಲ್ವಾ, ಸಮದ್ವಿಬಾಹು ತ್ರಿಭುಜ. ಈ ಸಮದ್ವಿಬಾಹು ತ್ರಿಭುಜದಲ್ಲಿ ಏನಾಗಿರುತ್ತೆ, ಈ ಕೋನ ಮತ್ತು ಈ ಕೋನ ಅಪೋಸಿಟ್ ಆ್ಯಂಗಲ್ ಶುಡ್ ಬಿ ಸೇಮ್. ದೇರ್ ಫೋರ್ ಇಟ್ ಈಸ್ ಆಲ್ರೆಡಿ 100 ಅಂದರೆ ಈ ಮೂರನ್ನ ಸೇರಿಸಿದ್ರೆ ಎಷ್ಟಾಗಬೇಕು, ಓ ಎ ಬಿ, ಈ ಮೂರನ್ನ ಸೇರಿಸಿದ್ರೆ ಎಷ್ಟಾಗಬೇಕು, 180 ಆಗಬೇಕು ಕರೆಕ್ಟ್ ಅಲ್ವಾ. ಅದರಲ್ಲಿ ಆಲ್ರೆಡಿ 100 ಇದೆ ಅಂದರೆ ಮಿಕ್ಕಿರೋದು 80. ಈ 80 ಸ್ಪ್ಲಿಟ್ ಆಗಿ ಸೇಮ್ ಆ್ಯಂಗಲ್ ಆಗುತ್ತೆ ಕರೆಕ್ಟ್ ಅಲ್ವಾ. ಆ್ಯಂಗಲ್ ಶುಡ್ ಬಿ ಈಕ್ವಲ್, ದೇರ್ ಫೋರ್ 40 ಆ್ಯಂಡ್ 40. ಐ ಹೋಪ್ ಅಂಡರ್ಸ್ಟ್ಯಾಂಡ್. ದೆನ್ ಓಕೆ, ಆ್ಯಂಗಲ್ ಡಿ ಎಷ್ಟಿರ್ಬೋದು, ಓಕೆ, ಇದನ್ನು ಕಮೆಂಟ್ ಮೂಲಕ ನೀವು ಆನ್ಸರನ್ನು ತಿಳಿಸ್ರಿ ಓಕೆನಾ. ಬಟ್ ಹಿಂಟನ್ನು ಕೊಡಬೇಕಂದ್ರೆ ಇದೊಂದು ಕಾರ್ಡ್ ಆಗಿರುತ್ತೆ, ಈ ಕಾರ್ಡಿಂದ ನಾವು 2 ಕಾರ್ಡ್ಗಳನ್ನು ಹೇಳಿದ್ರೆ ಈ ಆ್ಯಂಗಲ್ ಡಿಗೆ ಈಕ್ವಲ್ ಆಗಿರುತ್ತೆ ಕರೆಕ್ಟಾ. ಸೊ ಅಂದರೆ ಆ್ಯಂಗಲ್ ಎ ಆ್ಯಂಗಲ್ ಸಿಗೆ ಈಕ್ವಲ್ ಆಗಿರುತ್ತೆ. ಸೊ ಇದು 45 ಇಂಟೀರಿಯರ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಯೂಸ್ ಮಾಡಿದ್ರೆ ವಿ ವಿಲ್ ಗೆಟ್ ಈಸಿ ಆನ್ಸರ್. ಕಮೆಂಟ್ ಮೂಲಕ ಆನ್ಸರ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್. O is the center of the circle. Angle AOB equal to 140. AOB equal to 140. OAC is 50 degree. ಇದು 50 ಅಂತೆ, 50. ಇದು how much it is, 140. We have to find out. Okay, so many angles here, lot of angles. First we have to find out angle A here.
sorry, angle C, A, C, B, we have to find out. Means A, C, B ಅಂದರೆ ಇದನ್ನು ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಇವಾಗ. ಕರೆಕ್ಟ್ ಅಲ್ವಾ? ಅಂಡರ್ಸ್ಟ್ಯಾಂಡ್? ಓಕೆ ಸರ್, ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಕರೆಕ್ಟ್ ನೋಡ್ರಿ, ಇದೊಂದು ರಿಫ್ಲೆಕ್ಸ್ ಆ್ಯಂಗಲ್ ಆಗಿರುತ್ತೆ. ಹಾಗಿದ್ರೆ ಇದು 140 ಅಂದರೆ 360 ಮೈನಸ್ 140 ಈಸ್ ಹೌ ಮಚ್? 2 ಇಟ್ ಈಸ್ 220. ಕರೆಕ್ಟಾ? ಈ 220 ಅಂದರೆ ಇದರ ಹಾಫ್ ಈ ಆ್ಯಂಗಲ್ ಸಿ ಇರುತ್ತೆ. ದೇರ್ ಫೋರ್ ಇಟ್ ಈಸ್ 110 ಡಿಗ್ರಿ. ಆ್ಯಂಗಲ್ ಸಿ ಎಷ್ಟು? ಆ್ಯಂಗಲ್ ಸಿ 110 ಡಿಗ್ರಿ. ಅಂಡರ್ಸ್ಟ್ಯಾಂಡಾ? ಫಸ್ಟ್. ಸೆಕೆಂಡ್, ಒ ಬಿ ಸಿ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಆ್ಯಂಗಲ್ ಹಿಯರ್. ಓಕೆ, ಬಿ ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಸರ್? 110 ಇಟ್ ಈಸ್ 110. ಸೊ ವಿ ನೋ ದ್ಯಾಟ್ ಇನ್ ಕ್ವಾಡ್ರಿಲ್ಯಾಟರಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಶುಡ್ ಬಿ 360. ಹಾಗಿದ್ರೆ 140 ಪ್ಲಸ್ 110 ಪ್ಲಸ್ 50 0 5 10 300 ಅಂದರೆ ಇನ್ನು 60 ಈ ಆ್ಯಂಗಲ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಾ? ಥರ್ಡ್ ಕ್ವಶನ್, ಒ ಎ ಬಿ. ಓಕೆ ನೋಡ್ರಿ, ಒ ಎ ಬಿ ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್, ಇದು ಪೂರ್ತಿ ಫುಲ್ ಆ್ಯಂಗಲ್ ಅಂದರೆ ಒ ಎ ಸಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಒ ಎ ಸಿ ಆಗುತ್ತೆ. ಇದರಲ್ಲಿ ಹಾಫ್ ಮಾಡಬೇಕಾಗಿದ್ರೆ ಬಿ ಹಾಫ್ ಅಂದರೆ ಹಂಗಲ್ಲ. ಓಕೆ, ಈ ರೀತಿಯಾದಂಥ ಒಂದು ರೇಖೆಯನ್ನು ಎಳ್ಕೊಳ್ಬೇಕಾಗತ್ತೆ, ಅಥವಾ ಈ ಎ ಪಾಯಿಂಟನ್ನು ಬಿಗೆ ಜಾಯಿನ್ ಮಾಡಬೇಕಾಗತ್ತೆ. ಕರೆಕ್ಟಾ? ಈಗ ನೋಡ್ರಿ, ಸಿಂಪಲ್ ಆಗಿದೆ, ಈಸಿ, ತುಂಬ ಈಸಿ ಇದೆ. ಒ ಎ ಸಿ ಈ ಆ್ಯಂಗಲನ್ನು ನಾವು ಫೈಂಡ್ ಔಟ್ ಮಾಡಬೇಕು ಎಷ್ಟಂತ. ಸರ್ 50ಯಲ್ಲಿ ಹಾಫ್ ಮಾಡಿಬಿಡ್ತೀನಿ 25 ಬರುತ್ತೆ. ನೋ, ಡೋಂಟ್ ಡೂ ಲೈಕ್ ದ್ಯಾಟ್. ಓಕೆನಾ ಸರ್? ಹೇಗೆ ಮಾಡ್ಬೇಕಂದ್ರೆ ಕರೆಕ್ಟ್ ನೋಡ್ರಿ, ಈ ಒಂದು ವೃತ್ತಕೇಂದ್ರದಿಂದ ಪಿಗೆ ಸೇರಿಸ್ತೀನಿ, ಇದೊಂದು ತ್ರಿಜ್ಯ ಆಗುತ್ತೆ. ಈ ವೃತ್ತಕೇಂದ್ರದಿಂದ ಓಗೆ ಸೇರಿಸ್ತೀನಿ, ಇದೊಂದು ತ್ರಿಜ್ಯ ಆಗುತ್ತೆ. ಇವೆರಡರ ತ್ರಿಜ್ಯಗಳ ಉದ್ದ ಸಮನಾಗಿರುತ್ತಂದರೆ ಇದೊಂದು ಐಸೋಸೆಲೆಸ್ ಟ್ರಯಾಂಗಲ್ ಆಯಿತು. ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಫೈನ್. ಇದು 140, ರಿಮೈನಿಂಗ್ ಈಸ್ 40 ಓನ್ಲಿ. ಆ 40ಲಿ ಸ್ಪ್ಲಿಟ್ ಮಾಡಿದ್ರೆ ವಿ ವಿಲ್ ಗೆಟ್ 20 ಎಕ್ಸಾಕ್ಟ್. ಅಂಡರ್ಸ್ಟ್ಯಾಂಡಾ? ತುಂಬ ಈಸಿ ಇದೆ, ರೈಟ್? ಓಕೆ, ಸಿ ಬಿ ಎ ಓಕೆ, ಈ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಿರಿ. ಸೊ ಎಷ್ಟಿರುತ್ತೆ ಅಂತ ಕಮೆಂಟ್ ಮೂಲಕ ಅದನ್ನು ತಿಳಿಸ್ರಿ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ. ಲಾಸ್ಟ್ ಕ್ವಶನ್, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಏನಾದರೂ ಪ್ರಶ್ನೆಗಳು ಇತ್ತು ಅಂದರೆ, ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸ್ರಿ. ಓಕೆನಾ? ಸೊ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಯಾವ ಒಂದು ಟಾಪಿಕ್ ತುಂಬ ಕಷ್ಟ ಅನಿಸುತ್ತೋ, ಅಥವಾ ಯಾವುದಕ್ಕೆ ನಿಮಗೆ ಸರಿಯಾಗಿ ಒಂದು ಸೌಲಭ್ಯಗಳು ಸಿಗ್ತಾ ಇರಲ್ವೋ, PDF ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಯಾವುದೇ ಥರನಾದಂತಹ ನೋಟ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ, ಇನ್ನು ನೆಕ್ಸ್ಟು ನಾವು ನಮ್ಮ ಒಂದು ಚಾನಲ್ ವತಿಯಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ಟೆಸ್ಟ್ ಸಿರೀಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಟೆಸ್ಟ್ ಸಿರೀಸ್ ಇನ್ನೊಂದು ವೀಕಲ್ಲಿ, ಮೀನ್ಸ್ ಈ ಸ್ಯಾಟರ್ಡೆ ನಂತರ ನಾವು ಟೆಸ್ಟ್ ಸಿರೀಸ್ಗಳನ್ನು ನಿಮಗೆ ಕೊಡೋಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ಒಂದು ಬರೀ ಗಣಿತ ವಿಷಯ ಅಷ್ಟೇ ಇರುತ್ತೆ. ಗಣಿತ GPSTR ಗಣಿತ ವಿಷಯ ಮತ್ತು ಭೌತಶಾಸ್ತ್ರವನ್ನು ಕೂಡ ತಯಾರು ಮಾಡ್ತೀವಿ. ಬಟ್ ಇವಾಗ ನಮ್ಮ ಹತ್ರ ಟೆಸ್ಟ್ ಸಿರೀಸ್ ಏನು ಗಣಿತದ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳ ಆಧಾರಿತವಾಗಿ ನಾವು ಒಂದು ಸುಮಾರು 10 ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿದ್ದೀವಿ. ಅವುಗಳನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇನ್ನೊಂದು ವೀಕ್ ಒಳಗಡೆ ಅದು ಕೂಡ ಸಕ್ಸಸ್ ಆಗುತ್ತೆ. ಸೊ ನಮ್ಮ ಒಂದು ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ದಯವಿಟ್ಟು ಜಾಯಿನ್ ಆಗಿ. ಸೊ ಹಳೆಯ ಒಂದು ಟೆಲಿಗ್ರಾಮ್ ಅದು ಸರ್ವರ್ ಇಶ್ಯೂ ಆಗಿ ಮತ್ತು ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ಡಿಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಇವಾಗ ಒಂದು ಟೆಲಿಗ್ರಾಮ್ ಹೊಸದಾಗಿ ಲಿಂಕನ್ನು ನಾವು ಕೊಟ್ಟಿದ್ದೀವಿ. ಅದರ ಮೂಲಕ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ಹಲವಾರು ಮಾಹಿತಿಗಳನ್ನು ನೀವು ಪಡ್ಕೊಳ್ಬಹುದು. ಓಕೆನಾ? ಗಣಿತ ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳ ಒಂದು ಚರ್ಚೆ ಆ ಒಂದು ಗ್ರೂಪಲ್ಲಿ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.
ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಮಯಾವಕಾಶ ತುಂಬ ಕಡಿಮೆ ಇದೆ. ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.